ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಇವಾಗ ಎಲ್ಲಿಗೆ? ನಾವು ಇಲ್ಲಿ ಕೆರೆಗೆ ಮೀನು ಹಿಡಿಯೋಕೆ ಹೋಗಿದ್ದಾನೆ. ಗಾಡಿ ಸೀಟ್ ಕವರ್ ಕೊಟ್ಬಿಟ್ಟೆ. ಜರ್ನಿ ಇವಾಗ ಮೀನು ಹಿಡಿಯಕ್ಕೆ ಕರ್ಕೊಂಡು ಹೋಗ್ತಿದ್ದೀರಾ? ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಹಿಡಿತೀರಾ ನೋಡೋಣ. ಅವನು ಜೋಗಿ ಪಿಕ್ಚರಲ್ಲಿ ಬರ್ತಾನಲ್ಲ, ಮಾರಮ್ಮ ದೇವಸ್ಥಾನ. ಆ ಮಾರಮ್ಮ ದೇವಸ್ಥಾನ ಇದೆ. ಅದೇನಾ? ಮೀನ್ ಬಿಟ್ಟಿರೋರು. ಮೀನ್ ಬಿಟ್ಟರು ಕಾಸು ಕೊಡ್ಬೇಕಲ್ಲ. ಬರ್ತಾನ ಇದು ಜನ ಕಮ್ಮಿ. ಭಾನುವಾರ ಎಷ್ಟು ಹುಡುಗಿರ್ ಗೊತ್ತಾ? ಇನ್ನೊಬ್ಬ ಇಲ್ಲಿ ಅಲ್ಲಿ ಹೇಳ್ಕೊಳಪ್ಪ. ಇಳಿತೀನಿ ಬೇಡ ಪ್ಲೀಸ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಇವರು ಇಲ್ಲೇನ್ ಕಮ್ಮಿ ಜನ ಮೀನ್ ಹಿಡಿತಾ ಇಲ್ಲ. ಇಷ್ಟು ಜನದಲ್ಲಿ ನಮಗೆಲ್ಲಿ ಮೀನ್ ಸಿಗುತ್ತೆ ಅಲ್ವಾ? ಎಲ್ಲರೂ ಇಲ್ಲಿ ಕುತ್ಕೊಂಡು ಖುಷಿಯಾಗಿ ಮೀನು ಹಿಡಿತಾ ಇದ್ದಾರೆ. ಒಂದು ಮತ್ತು ನೋಡೋಕ್ಕೂ ಚೆನ್ನಾಗಿದೆ ಪ್ಲೇಸ್ ಇದು. ನಮ್ಮ ಅನುಪ ಅವ್ರು ನೋಡಿ ಮೀನು ಹಿಡಿಯೋಕ್ಕೆ ಸಿದ್ಧವಾಗ್ತಿದ್ದಾರೆ. ಮೈದಾ ಹಿಟ್ಟು ಅಂತ ತಂದಿದ್ದಾರೆ, ಅದನ್ನು ಗಾಳಕ್ಕೆ ಹಾಕಿ ಮೀನು ಹಿಡಿತಾರೆ. ಹಾಯ್. ಏನು ಜೀವನ ಹೇಳಿ? ಹೌದು, ಬರೀ ತಿನ್ನೋದು, ಕುಣಿಕೊಳ್ಳೋದು. ನೋಡಿ ಮೀನು ಬರುತ್ತೆ ನೋಡಿ, ಲಾಕ್ ಮಾಡ್ತೀನಿ. ಎಷ್ಟಿರಲಿ ಬೆಟ್ಟ ಬರಲ್ಲ ಅಂತ. ನೋಡಿ ಸ್ವಾಮಿ, ನಾವು ಇರೋದೇ ಹಬ್ಬ ಲ್ಯಾಟ್ರಿ. ಅನೂಪ್ ಅವ್ರು ಹಿಡ್ದಿರೋ ಮೀನೆಲ್ಲ ಬ್ಯಾಗಿಗೆ ಹಾಕ್ಕೊಳ್ತಿದ್ದಾರೆ. ಭರ್ಜರಿ ಬೇಟೆ ಆಡ್ತಿದ್ದಾರೆ. ನನಗೆ ಆಶ್ಚರ್ಯ ಆಗಿದ್ದು ಏನಪ್ಪ ಅಂದರೆ, ಇಲ್ಲಿ ಬರೀ ಮೀನು ಹಿಡಿಯೋರು ಮಾತ್ರ ಮೀನು ಹಿಡಿತಾ ಇಲ್ಲ. ಬೇರೆ IT ಪೀಪಲ್ಸ್ ಎಲ್ಲ ಬಂದುಬಿಟ್ಟು ಟೈಮ್ ಪಾಸಿಗೆ ಮೀನು ಹಿಡಿತಾ ಇದ್ದಾರೆ. ಅಂದರೆ ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಆ ಮೀನು ಹಿಡಿಯೋದ್ರಲ್ಲಿ, ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ. ವಾವಲ್ವಾ? ಓ, ನಮ್ಮ ಅನೂಪ್ ಅವರಂತೂ ಕೇಳೋದೇ ಬೇಡ, ಫುಲ್ ಜೋಶಲ್ಲಿದ್ದಾರೆ. ಒನ್ ಮೋರ್ ಅಂತ ಮೀನು ಹಿಡಿತಿದ್ದಾರೆ. ಇಲ್ಲಿ ಮಕ್ಕಳು ನೋಡಿ ಎಷ್ಟು ಈಸಿಯಾಗಿ ಮೀನು ಹಿಡಿತಿದಾರಂತ. ಹಿಡಿದ್ಬಿಟ್ಟು ಆ ಮುಖದಲ್ಲಿ ಖುಷಿ ನೋಡಿ ಅವ್ರ ಮುಖದಲ್ಲಿ. ಇವರಂತೂ ಫ್ಯಾಮಿಲಿನೇ ಬಂದಿದ್ದಾರೆ. ಅಪ್ಪ, ಮಗ, ಚಿಕ್ಕ ಮಗ, ಅವ್ರ ತಮ್ಮ ಅನಿಸುತ್ತೆ. ಒಳ್ಳೆ ಭರ್ಜರಿ ಬೇಟೆ ಆಡಿದ್ದಾರೆ. ನಾನು ನೋಡ್ದಂಗೆ ತಂದಿರೋ ಮೈದಾ ಹಿಟ್ಟನ್ನ ನೀರಲ್ಲಿ ಕಲಿಸ್ಬಿಟ್ಟು ಅದನ್ನು ಉಂಡೆ ಕಟ್ಟಿ ಗಾಳಕ್ಕೆ ಸಿಕ್ಕಿಸ್ಬಿಟ್ಟು ನೀರಿಗೆ ಎಸಿತಾರೆ. ಅದಂತೂ ಭಾರಿ ಈಸಿಯಾಗಿ ಬೀಳ್ತಾ ಇದ್ದಾವೆ ಮಾತ್ರ ಇಲ್ಲಿ ಮೀನು. ಯಾಕಪ್ಪ ಅಂದರೆ ಈ ಚಿಕ್ಕ ಹುಡುಗನೇ ನೋಡಿ ಎಷ್ಟು ಮೀನು ಹಿಡ್ದಾಗುತ್ತಾ. ನನ್ನ ಕಣ್ಣು ಎದುರುಗಡೆ ಒಂದು 10 ಮೀನು ಹಿಡಿದಿದ್ದಾನೆ. ಅದು ದೊಡ್ಡ ಸೈಜಿಂದು. ಅಂದರೆ ಇಲ್ಲಿ ತುಂಬ ಮೀನಿದೆ ಆ್ಯಕ್ಚುಲಿ. ಎಷ್ಟು ದೊಡ್ಡ ಮೀನು ಹಿಡಿದ್ಬಿಟ್ರಿ. ಇಂಥ ಬ್ಯುಸಿ ಬ್ಯಾಂಗ್ಳೂರಲ್ಲಿ ಎಲ್ಲರೂ ಬಂದು ಸಂಜೆ ಹೊತ್ತು ಮೀನು ಹಿಡಿತಾ ಇದ್ದಾರೆ. ನಮ್ಮ ಅನುಭವರಂತೂ ತುಂಬ ಕ್ರೇಜಿ ಮನುಷ್ಯ. ಯಾಕಪ್ಪ ಅಂದರೆ ಈ ಏನಿದೆ ಅದರಲ್ಲಿ ತೃಪ್ತಿ ಪಟ್ಕೊಂಡು ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿದ್ದಾರೆ. ಅವ್ರ ಖುಷಿನ ಯಾರೂ ಹಾಳು ಮಾಡೋಕ್ಕೆ ಅವ್ರು ಬಿಟ್ಕೊಡ್ತಾಯಿಲ್ಲ. ತುಂಬ ಎಂಜಾಯ್ ಮಾಡ್ಕೊಂಡು ಸೂಪರಾಗಿದ್ದಾರೆ ಲೈಫಲ್ಲಿ. ನಿಜ ಹೇಳಬೇಕಂದ್ರೆ ಇದೇ ನಿಜವಾದ ಜೀವನ, ಇದೇ ರಿಯಾಲಿಟಿ ಲೈಫ್. ಇಷ್ಟು ಖುಷಿ ಪಟ್ಕೊಂಡು, ಎಷ್ಟೇ ಕಷ್ಟ ಇರಲಿ ಲೈಫಲ್ಲಿ, ಇಷ್ಟು ನೆಮ್ಮದಿಯಾಗಿ ಆರಾಮಾಗಿ ಮೀನು ಇಟ್ಕೊಂಡು ಸಂಜೆ ಸ್ಯಾಟರ್ಡೆ ಸಂಡೇ ಒಂದು ಎಂಜಾಯ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಆರಾಮಾಗಿ ಕಳೆಯೋದಿದೆಯಲ್ಲ, ಅದರಂಥ ನೆಮ್ಮದಿ ಇನ್ನೊಂದಿಲ್ಲ. ಓ, ಬರಲಿಲ್ಲ. ಎಲ್ಲರೂ ಬಿಸಿಲು ಮೀನು ಹಿಡಿತಾ ಇದ್ದಾರೆ. ನೋಡಿ ಇಲ್ಲಿ ಒಂದು ಫ್ಯಾಮಿಲಿ ಬಂದುಬಿಟ್ಟು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಮೀನು ಇಟ್ಕೊಂಡು, ಎಷ್ಟು ಜಾಲಿಯಾಗಿ. ಬಿಸಿಲಿಲ್ಲ ಅಂದರೆ ಮೀನು ಬೀಳಲ್ಲ. ಅದು ಚಳಿಗೆ ಒಳಗಡೆ ಇರುತ್ತೆ. ಮೀನಿಗೆ ನೀರಲ್ಲೆಲ್ಲ ಮೀನಿಗೆ ಚಳಿ ಅಲ್ಲ. ಹೌದು, ಯಾವ ಇವೆಲ್ಲ ಬಿಸಿಲಿಗೆ ಖುಷಿ ಅದಕ್ಕೆ ಗೊತ್ತಾ, ಅವಾಗ ತಿನ್ನಕ್ಕೆ ಬರೋದು. ಊಟ ಜಾಸ್ತಿ ಆಗಿದೆ ರೀ, ಎಲ್ಲರೂ ಹಾಕಿ
ಅಂತೂ ಇಂತೂ ಒಳ್ಳೆ ಮೀನು ಹಿಡಿದ್ವಿ. ಕೊನೆಗೆ ನೋಡಿ ಪುಟಾಣಿನೂ ಮೀನು ಹಿಡಿದ್ಬಿಟ್ಟ. ಈ ಶುಭ ಸಂಜೆಯ ಖುಷಿಯಲ್ಲಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ನನ್ನ ಪುಟ್ಟ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ಥರ ಮತ್ತೆ ಸಿಗ್ತಾ ಇರ್ತೀನಿ. ಟಾಟಾ ಬಾಯ್, ಸಿ ಯು.